Hello students, ನಾವಿವತ್ತು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಹಾಗೆ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶ್ಚನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇನ್ ಕ್ವೆಶ್ಚನ್ ಅಂದ್ರೆ 10% ಲಾ. ಸೊ ಈ ಲಾ ಇಕೋಸಿಸ್ಟಮ್ ಚಾಪ್ಟರ್ ಅಲ್ಲಿ ಬರುತ್ತೆ, ಆರ್ ಎನ್ವೈರನ್ಮೆಂಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಈ ಲಾ ಏನ್ ಹೇಳುತ್ತೆ ನೋಡಿ, 10% ಲಾನ ನಾವು ಲಿನ್ಮನ್ಸ್ ಲಾ ಅಂತ ಕೂಡ ಕರಿಬಹುದು. ಸೊ ಈ ಕ್ವೆಶ್ಚನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡಿ. ಸೊ ಬೇಸಿಕಲಿ 10% ಲಾ ಅಂದ್ರೆ ಏನು, 10% ಅಂದ್ರೆ ಏನು? ನಮ್ಗೆ ಗೊತ್ತಿರೋ ಹಾಗೆ ಇಕೋಸಿಸ್ಟಮ್ ಅಲ್ಲಿ ಒಂದು ಟ್ರೋಫಿಕ್ ಲೆವೆಲ್ ಇನ್ನೊಂದು ಟ್ರೋಫಿಕ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇವಾಗ ನಾವು ಇಕೋಸಿಸ್ಟಮ್ ತಗೊಂಡ್ರೆ ಇಕೋಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸರ್ಸ್ ಇರ್ತಾರೆ, ಪ್ಲಾಂಟ್ಸ್ ಇರುತ್ತೆ, ಕನ್ಸ್ಯೂಮರ್ಸ್ ಇರ್ತಾರೆ, ಹರ್ಬಿಯೋರಸ್ ಇರುತ್ತೆ, ಕಾರ್ನಿಯೋರಸ್ ಇರುತ್ತೆ. ಸೊ ಹರ್ಬಿಯೋರಸ್ ಆನಿಮಲ್ ಇಸ್ ಡಿಪೆಂಡೆಂಟ್ ಆನ್ ಪ್ಲಾಂಟ್ಸ್ ಅಂಡ್ ಕಾರ್ನಿಯೋರಸ್ ಆನಿಮಲ್ ಇಸ್ ಡಿಪೆಂಡೆಂಟ್ ಆನ್ ಹರ್ಬಿಯೋರಸ್. ಸೊ ಎಲ್ಲಾ ಆರ್ಗ್ಯಾನಿಸಮ್ಸ್ ಒಂದ್ರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿರುತ್ತೆ ಆಹಾರಕ್ಕೋಸ್ಕರ. ಹಾಗಿದ್ರೆ ನಾವೀಗ ನೋಡೋದಾದ್ರೆ plants will be eaten by herbivores, herbivores will be eaten by carnivores. ಇದು ಇಕೋಸಿಸ್ಟಮ್ ಅಲ್ಲಿ ಇರುವಂತ ಫುಡ್ ಚೈನ್ ನಾವು ಕರಿತೀವಿ. ಸೊ ಇದು ನಾವೇನಂತ ಕರಿತೀವಿ, ಫುಡ್ ಚೈನ್. ಸೊ ಇಟ್ ಇಸ್ ಅ ಲೀನಿಯರ್ ಚೈನ್ ವೇರ್ ಒನ್ ಟ್ರೋಫಿಕ್ ಲೆವೆಲ್ ಇಸ್ ಡಿಪೆಂಡೆಂಟ್ ಆನ್ ಅದರ್ ಟ್ರೋಫಿಕ್ ಲೆವೆಲ್ ಫಾರ್ ಫುಡ್. ಸೊ ಈ ಲಾ ಏನ್ ಹೇಳುತ್ತೆ ಅಂದ್ರೆ, when energy is passes from one trophic level, ಒಂದು trophic level ಇಂದ ಇನ್ನೊಂದು trophic level ಗೆ to the next trophic level, plant ಇಂದ herbivorous, herbivorous ಇಂದ carnivorous, ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೋದು ಅಥವಾ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೋದು. ಸೊ ಈ ಮೂವ್ ಆಗೋ ಟೈಮ್ ಅಲ್ಲಿ only 10% of the energy is transferred. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಪ್ಲಾಂಟ್ ಅಲ್ಲಿ ಸಮ್ ಅಮೌಂಟ್ ಆಫ್ ಎನರ್ಜಿ ಇದೆ. ಈ ಪ್ಲಾಂಟ್ ಒಂದು ಹರ್ಬಿಯೋರಸ್ ಆನಿಮಲ್ ಕನ್ಸ್ಯೂಮ್ ಮಾಡ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹರ್ಬಿಯೋರಸ್ಗೆ ಬರೀ 10% ಅಷ್ಟು ಎನರ್ಜಿ ಮಾತ್ರನೇ ಟ್ರಾನ್ಸ್ಫರ್ ಆಗುತ್ತೆ. ಅದೇ ನೋಡೋದಾದ್ರೆ, ಇಫ್ ದಿಸ್ ಕಾರ್ನಿಯೋರಸ್ ಆನಿಮಲ್ ಈಟ್ಸ್ ದ ಹರ್ಬಿಯೋರಸ್ ಆನಿಮಲ್, ಓನ್ಲಿ 10% ಎನರ್ಜಿ ಇಸ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಅದಕ್ಕೆ ಇದು ನಾವು 10% ಲಾ ಅಂತ ಕರಿತೀವಿ. ಹಾಗಾದ್ರೆ ಮಿಕ್ಕಿದ ಎನರ್ಜಿ ಎಲ್ಲ ಏನಾಯ್ತು, ಮಿಕ್ಕಿದ ಎನರ್ಜಿ ಪ್ಲಾಂಟ್ ಅದರ ಕೆಲಸಕ್ಕೆ ಬಳಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಪ್ಲಾಂಟ್ ಮೂವ್ ಆಗಲ್ಲ, ಬಟ್ ಇಂಟರ್ನಲಿ ಏನೇನು ಮೂವ್ಮೆಂಟ್ಸ್ ಆಗಬೇಕು ಅದಕ್ಕೋಸ್ಕರ ಖರ್ಚಾಗುತ್ತೆ. ಅಂಡ್ ಬೇರೆ ಪ್ರೋಸೆಸಸ್ ಲೈಕ್ ಬ್ರೀತಿಂಗು, ರೆಸ್ಪಿರೇಷನ್ ಆಗ್ಬೋದು, ಫೋಟೋಸಿಂಥಸಿಸ್ ಆಗ್ಬೋದು, ಅಥವಾ ಬೇರೆ ಕೆಲಸಕ್ಕೆ ಪ್ಲಾಂಟ್ಸ್ ಬಳಸ್ಕೊಳ್ಳುತ್ತೆ. ಅದೇ ಹರ್ಬಿಯೋರಸ್ ಆನಿಮಲ್ ನೋಡೋದಾದ್ರೆ ಅದು ಮೂವ್ ಮಾಡೋದಕ್ಕೆ, ಗ್ರೋತ್ಗೆ, ಡೆವಲಪ್ಮೆಂಟ್ಗೆ, ರೆಸ್ಪಿರೇಷನ್ಗೆ, ಡೈಜೆಷನ್ಗೆ, ಇದೆಲ್ಲದಕ್ಕೂ ಕೂಡ ಹರ್ಬಿಯೋರಸ್ ಆನಿಮಲ್ ಆ ಎನರ್ಜಿನ ಬಳಸ್ಕೊಂಡಿರುತ್ತೆ. ಓನ್ಲಿ 10% ಇಸ್ ಶಿಫ್ಟೆಡ್ ಟು ಆರ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್, ಈ ಪ್ಲಾಂಟ್ ಹತ್ರ 10,000 ಕಿಲೋ ಜೌಲ್ಸ್ ಅಷ್ಟು ಎನರ್ಜಿ ಇದೆ ಅಂತ ಅಂದ್ರೆ, ವೆನ್ ದಿಸ್ ಪ್ಲಾಂಟ್ ಇಸ್ ಈಟನ್ ಬೈ ಆ ಹರ್ಬಿಯೋರಸ್ ಡೀರ್ ಅನ್ಕೊಳ್ಳೋಣ. ಸೊ ಓನ್ಲಿ 10% ಆಫ್ ದಿಸ್ 10,000 ಇಸ್ ಶಿಫ್ಟೆಡ್ ಟು ಹರ್ಬಿಯೋರಸ್. ಎಷ್ಟದು? 1,000. If this herbivorous animal is eaten by carnivorous animal, only 10% of 1,000 is transferred to the next level, that is carnivorous. 1,000 to 10% is to 100. So only 100 kilojoules as to energy next ಟ್ರೋಫಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ಪೊಲಿಟಿಷಿಯನ್ಸ್ ಗವರ್ಮೆಂಟ್ ಹತ್ರ ರೋಡ್ ಕನ್ಸ್ಟ್ರಕ್ಷನ್ಸ್ಗೆ 1,000 crores ಅಷ್ಟು ದುಡ್ಡನ್ನ ರಿಲೀಸ್ ಮಾಡಿಸ್ತಾರೆ. ಅದು ಟೆಂಡರ್ ಅವರಿಗೆ ಬರುವಾಗ 100 ಕೋಟಿ ಆಗಿರುತ್ತೆ. ಅದೇ ಕಾಂಟ್ರಾಕ್ಟರ್ಗೆ ಹೋಗುವಾಗ ಎಷ್ಟಾಗಿರುತ್ತೆ? 10 ಕೋಟಿ ಆಗಿರುತ್ತೆ. ಆ ಕಾಂಟ್ರಾಕ್ಟರು ಅದನ್ನ ವರ್ಕರ್ಗೆ ಕೊಟ್ಟು ಆಕ್ಚುಯಲ್ ರೋಡ್ ಕೆಲಸ ಮಾಡಿಸೋದಕ್ಕೆ ಬರೀ 1 ಕೋಟಿ ಮಿಕ್ಕಿರುತ್ತೆ. ಸೊ ಹೇಗೆ ಇಲ್ಲಿ ಬರೀ 10% ಆಫ್ ದ ಮನಿ ಇಸ್ ಟ್ರಾನ್ಸ್ಫರ್ ಆಯಿತು, ಹಾಗೇನೆ ಇಲ್ಲಿ ಕೂಡ ಈ ಇಕೋಸಿಸ್ಟಮ್ ಅಲ್ಲಿ ಕೂಡ ಎನರ್ಜಿ ಒಂದು ಲೆವೆಲ್ ಇಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಹೋಗುವಾಗ ಬರೀ 10% ಮಾತ್ರ ಹೋಗುತ್ತೆ. ರಿಮೈನಿಂಗ್, ಇವಾಗ ನೀವು ಕೇಳೋದಾದ್ರೆ ಇಲ್ಲಿ 10,000 10% ಎಷ್ಟು? 1,000 ಮಾತ್ರ ಹೋಯ್ತು. ಇನ್ನು 9,000 ಏನಾಯ್ತು ಅಂತ ಕೇಳಿದ್ರೆ, 9,000 ಇಸ್ ರಿಲೀಸ್ಡ್ ಆಸ್ ಹೀಟ್ ಫಾರ್ಮ್ ಅಲ್ಲಿ. ಮತ್ತೆ ಪ್ಲಾಂಟ್ಗೆ ಬೇಕಾಗಿರುವಂತಹ ಕೆಲಸಕ್ಕೆ, ಗ್ರೋತ್ಗೆ, ಡೆವಲಪ್ಮೆಂಟ್ಗೆ, ರಿಪ್ರೊಡಕ್ಷನ್ಗೆ ಏನೇನು ಬೇಕಿತ್ತು ಅದಕ್ಕೆಲ್ಲ ಪ್ಲಾಂಟ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿತ್ತು. ಸೇಮ್ ಫಾರ್ ಹರ್ಬಿಯೋರಸ್ ಆನಿಮಲ್ ಕೂಡ ಇದ್ದಿದ್ದು 1,000 ಅಷ್ಟು ಎನರ್ಜಿ, ಬರೀ 10% ಅಂದ್ರೆ 100 kilojoules ಕಾರ್ನಿಯೋರಸ್ ಶಿಫ್ಟ್ ಆಯ್ತು. ಇನ್ನ ಮಿಕ್ಕಿದ್ದು 900 kilojoules ಎನರ್ಜಿ ಏನಾಯ್ತು, ಹರ್ಬಿಯೋರಸ್ ಆನಿಮಲ್ ಮೂವ್ಮೆಂಟ್ಗೆ, ಗ್ರೋತ್ಗೆ, ಡೆವಲಪ್ಮೆಂಟ್ಗೆ, ರಿಪ್ರೊಡಕ್ಷನ್ಗೆ ಬಳಸ್ಬೋದು. ಸೊ ಈ ಕ್ವೆಶ್ಚನ್ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಸೊ ಇದನ್ನ ನೀವು ಇನ್ನೊಂದ್ಸಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್.